ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವುಗಳು ನೋಂದಣಿ ಕಚೇರಿಗಳಿಗೆ ಹೋಗ್ತಾ ಇರ್ತೇವೆ. ಆಗಾಗ ಅಂದರೆ ರಿಜಿಸ್ಟ್ರೇಷನ್ ಆಫೀಸ್, ಸಬ್ ರಿಜಿಸ್ಟ್ರ್ ಆಫೀಸ್ಗಳಿಗೆ ಹೋಗ್ತಾ ಇರ್ತೇವೆ. ಪ್ರಾಪರ್ಟಿಗಳನ್ನು ರಿಜಿಸ್ಟ್ರ್ ಮಾಡಲಿಕ್ಕೆ ಅಂತ ಇಟ್ಕೊಳ್ಳೋಣ. ಅದು ಸೇಲ್ ಡೀಡ್ ಆಗಿರ್ಬೋದು, ಸೇಲ್ ಅಗ್ರಿಮೆಂಟ್ ಆಗಿರ್ಬೋದು, ಗಿಫ್ಟ್ ಡೀಡ್ ಆಗಿರ್ಬೋದು, ವಿಲ್ ಆಗಿರ್ಬೋದು, ಎಕ್ಸ್ಚೇಂಜ್ ಡೀಡ್ ಆಗಿರ್ಬೋದು, ಹಲವಾರು ರಿಲಿಂಕ್ವಿಶ್ಮೆಂಟ್ ಡೀಡ್ ಆಗಿರ್ಬೋದು, ರೈಟ್ ಟು ರಿಲೀಸ್ ಡೀಡ್ ಆಗಿರ್ಬೋದು, ಪಾರ್ಟಿಷನ್ ಆಗಿರ್ಬೋದು. ಹೀಗೆ ಹಲವಾರು ದಾಖಲೆಗಳನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ. ಕೆಲವೊಮ್ಮೆ ರೆಕ್ಟಿಫಿಕೇಷನ್ ಡೀಡ್ಗಳಂತ ಮಾಡ್ತೇವೆ. ಹೀಗೆ ಹಲವಾರು ಕಾರಣಗಳಿಗಾಗಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ನಾವು ಸಬ್ ರಿಜಿಸ್ಟ್ರ್ ಆಫೀಸ್ಗಳಿಗೆ ಹೋಗ್ತೇವೆ. ಹೀಗೆ ಹೋದಾಗ ಅಲ್ಲಿ ಸಬ್ ರಿಜಿಸ್ಟ್ರಾರ್ಗಳಿಗೆ ಈ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಮಾಲೀಕರು ಯಾರು, ಮೂಲ ಮಾಲೀಕರು ಯಾರು, ಅವರೇ ಈ ಪ್ರಾಪರ್ಟಿಯನ್ನು ಮಾರಾಟ ಮಾಡ್ತಾ ಇದ್ದಾರಾ ಅಥವಾ ಅವರಿಗೆ ಸಂಪೂರ್ಣ ಮಾಲೀಕತ್ವ ಇದೆಯಾ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇತರ ಉತ್ತರಾಧಿಕಾರಿಗಳ ಸಹಿಯನ್ನು ಮಾಡಿದಾರಾ, ಈ ರೀತಿಯಾಗಿ ಆ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಮಾಲೀಕರುಗಳಿಗೆ ಹಕ್ಕಿದೆಯಾ, ಮಾರಾಟ ಮಾಡುವವರಿಗೆ ಅದರ ಸ್ವತ್ತಿನ ಮೇಲೆ ಸಂಪೂರ್ಣ ಹಕ್ಕು ಇದೆಯಾ ಇಲ್ಲವಾ, ಈ ರೀತಿಯಾದಂತಹ ದಾಖಲೆಗಳನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಕೆಲವೊಮ್ಮೆ ಪ್ರಶ್ನೆಗಳನ್ನು ಕಕ್ಷಿದಾರರುಗಳಿಗೆ ಹಾಗೂ ವೀಕ್ಷಕರುಗಳಿಗೆ ಕೇಳ್ತಾ ಇರ್ತಾರೆ. ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡ್ತಾರೆ, ಲಂಚಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಮಾಡಿದಾಗ ನಾವು ಕೊಡಲಿಲ್ಲ ಅಂತ ಹೇಳಿದರೆ ಈ ರೀತಿಯಾದಂತಹ ಒಂದು ಕೊಕ್ಕೆಗಳನ್ನು ಹಾಕೋದಕ್ಕೆ ಪ್ರಶ್ನೆಗಳನ್ನು ಮಾಡ್ತಾರೆ, ವಿನಾಕಾರಣ ಸತಾಯಿಸ್ತಾರೆ, ನಮಗೆ ಏನೋ ಒಂದು ಸಮಸ್ಯೆ ಉಂಟು ಮಾಡಿಬಿಟ್ಟು ಅದಕ್ಕೆ ನಾವು ಕೊಡೋ ಥರದಲ್ಲಿ ಮಾಡಿಬಿಡ್ತಾರೆ. ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ವೀಕ್ಷಕರುಗಳು ಕೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ನೋಡಿ, ಏನಪ್ಪ ಅಂತ ಹೇಳಿದ್ರೆ, ಈ ಟೈಟಲ್ ವೆರಿಫಿಕೇಷನ್ ಮಾಡುವಂತಹ ಹಕ್ಕು ಸಬ್ ರಿಜಿಸ್ಟ್ರಾರ್ಗಳಿಗೆ ಇರೋದಿಲ್ಲ ಎಂಬುದನ್ನು ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ತಿಳಿಸಿದೆ. ಅಂದರೆ ಈ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಅನ್ನೋದು ನ್ಯಾಯಾಲಯಗಳ ರೀತಿ ಅಲ್ಲ, ಇದು ಕೋರ್ಟ್ ಅಲ್ಲ. ಅದು ಕೋರ್ಟಿನ ಕೆಲಸ ಕೋರ್ಟ್ ಮಾಡಲಿ. ಸಬ್ ರಿಜಿಸ್ಟ್ರಾರ್ ಕೆಲಸ ಏನು, ಆ ದಾಖಲೆಗಳಿಗೆ ಸಹಿ ಮಾಡೋಕ್ಕೆ ಬಂದಿರೋರು ಅವರ ಫೋಟೋಗಳನ್ನು ತೆಗೆದುಕೊಳ್ಳೋದು ಅಥವಾ ಅವರ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಳ್ಳೋದು, ಪ್ಯಾನ್ ಕಾರ್ಡ್ಗಳನ್ನು ತೆಗೆದುಕೊಳ್ಳೋದು, ಸಹಿ ಮಾಡಿದಾರ ಆ ರುಜು ಅವರು ಸಹಿ ಮಾಡ್ತಾರಲ್ಲ ಅದು ಸಹಿಯಾಗಿದೆಯಾ, ಸಹಿಯಾದಂತಹ ಗುರುತುಗಳು ಇದ್ದಾವ, ಮತ್ತು ಸರಿಯಾದಂತಹ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಶುಲ್ಕಗಳನ್ನು ಕಟ್ಟಿದಾರಾ, ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದಾರಾ, ಇಷ್ಟು ಮಾತ್ರ ಕೇಳುವಂತಹ ಒಂದು ಅಧಿಕಾರ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ, ಸಬ್ ರಿಜಿಸ್ಟ್ರಾರ್ಗಳಿಗೆ ಇರುತ್ತದೆಯೇ ಹೊರತು ನಾನೀಗ ಮೇಲೆ ಹೇಳಿದ ಹಾಗೆ ಟೈಟಲ್ ವೆರಿಫಿಕೇಷನ್ಗಳಿಗೆ ಸಂಬಂಧಪಟ್ಟಂತೆ, ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಇವರಿಗೆ ಯಾವುದೇ ರೀತಿಯಾದಂತಹ ಹಕ್ಕು ಇರೋದಿಲ್ಲ. ಕಳೆದ ಒಂದು 6-7 ತಿಂಗಳ ಹಿಂದೆ ನಾವು ಕೇಳಿದ್ದೇವೆ, ಸಬ್ ರಿಜಿಸ್ಟ್ರಾರ್ಗಳನ್ನು ಗುರಿಪಡಿಸ್ತೇವೆ ಸರಿಯಾದ ರೀತಿಯಲ್ಲಿ ನೋಂದಣಿಯನ್ನು ಮಾಡದೆ ಹೋದರೆ ಅಂತ ಹೇಳಿದಾಗ ಸಬ್ ರಿಜಿಸ್ಟ್ರಾರ್ಗಳು ಸ್ಟ್ರೈಕ್ಗಳನ್ನು ಮಾಡಿರ್ತಾರೆ. ಅವರ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸುವುದರ ಮುಖಾಂತರ ಏನಪ್ಪ ಅಂತ ಹೇಳಿದರೆ, ದಿನಕ್ಕೆ ಒಂದು 50-100 ರಿಜಿಸ್ಟ್ರ್ ಆದರೆ ಎಲ್ಲ ದಾಖಲೆಗಳನ್ನ ನಾವು ನೋಡಿಕೊಂಡು ಅಲ್ಲಿ ಕೂರೋಕ್ಕಾಗೋದಿಲ್ಲ. ನಾವು ಕಾನೂನು ಪಂಡಿತರಾಗಿರೋದಿಲ್ಲ. ನಾವು ಕೇವಲ ಒಂದು ಸ್ಟ್ಯಾಂಪ್ ಡ್ಯೂಟಿಯನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ನಾವು ಮಾಡಬಹುದೇ ಹೊರತು ಬೇರೆ ಇನ್ನೇನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಎಂಬುವಂತಹ ಮಾತನ್ನು ಕೂಡ ಅವರು ಹೇಳಿರ್ತಾರೆ. ಸೊ ಅದನ್ನು ನೆನೆಸಿಕೊಂಡು ಈ ಒಂದು ವಿಡಿಯೋವನ್ನು ನೀವು ತಿಳಿದುಕೊಳ್ಳಿ. ಸೊ ಸುಖ ಸುಮ್ಮನೆ ನಿಮಗೇನಾದ್ರೂ ಕಿರಿಕಿರಿ ಮಾಡಿದರೆ ನಿಮಗೆ ಜ್ಞಾನ ಇರಬೇಕು. ನಿಮ್ಮ ಹಕ್ಕಿಗೆ ವಿರುದ್ಧವಾಗಿ ಮಾತನಾಡಿದಾಗ, ನಿಮಗೆ ಕಾನೂನಿನ ಒಂದು ತಿಳುವಳಿಕೆ ಇದ್ದಾಗ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಬಹುದಾಗಿದೆ ಎಂಬುವಂತಹ ಮಾತನ್ನು ಇಲ್ಲಿ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.